ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿದ್ರೆ ಇವಳು ತಿನ್ನುವಾಗ ಈಗ ಗೊತ್ತಾಗ್ತದೆ. ನನಗೆ ತುಂಬಾ ಇಷ್ಟ ಆಯ್ತು. ನಿಂಗೆ ತುಂಬಾ ಇಷ್ಟ ಆದ್ರೆ ಒಮ್ಮೆ ತಿಂದು ತೋರಿಸು, ಆ ಕರ್ಕುರು ಕ್ರಿಸ್ಪಿ ಇದೆಯನ್ನೋರಿಗೆ ತೋರಿಸು ಅಂತ. ಇವನೊಬ್ಬ ಟೊಮೆಟೊ ಸಾಸ್. ತುಂಬ ಚಂದ ಬಂದಿದೆ ಅಲ್ಲ, ತುಂಬ ಸೂಪರ್ ಆಗಿ ಬಂದಿದೆ ಆಯ್ತಾ. ಹೇಗಾಯ್ತಕ್ಕ? ನನ್ನದೇನು ಕಲ್ತಿಕ್ಕಿಂದಾನೆ ಪ್ರಪಂಚದ ಬದುಕೇರ್ನೆ ಬಂಗಾರ. ಹರಿ ಓಂ, ಎಲ್ರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಮಕ್ಕಳಿಗೆ ಇಷ್ಟವಾಗುವಂತಹ ಕುರ್ಕುರೆ ಆಯಿತಾ. ಯಾವ ರೀತಿ ಮಾಡೋದು ಅಂತ ಕೇಳಿದ್ರಂತೂ ನೀವು ಇವಾಗಲೇ ಮಾಡಿ ತಿಂತೀರಾ. ಅಷ್ಟು ಟೇಸ್ಟಿ ಮತ್ತು ಅಷ್ಟು ಸುಲಭವಾಗಿ ಮಾಡ್ಬೋದು. ಹಾಗೆ ಇದಕ್ಕೆ ಯಾವುದೇ ₹1 ಖರ್ಚಿಲ್ಲ ಆಯಿತಾ. ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿ ಈ ಒಂದು ರೆಸಿಪಿಯನ್ನು ಯಾವುದರಲ್ಲಿ ಮಾಡಿದ್ದೇವೆ ಅಂತ ಹೇಳಿದ್ರಂತೂ ನೀವು ಆಶ್ಚರ್ಯ ಪಡ್ತೀರಾ. ತುಂಬಾ ಟೇಸ್ಟಿಯಾಗಿರುವಂತಹ ಈ ರೆಸಿಪಿನ ನೀವು ಒಮ್ಮೆ ಮಾಡಿ. ಹಾಗೆ ನಾವು ಮಾಡಿರುವಂತಹ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇವೆ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೋಡಿ ಅತ್ತೆ ನಮಗೆ ಇದು ಎಂತ ಹೇಳೋದು, ಇದಕ್ಕೆ ಕಾಂಡಿ ಅಂತ ಹೇಳ್ತೇವೆ, ನಮ್ಮ ಕೊಂಕಣಿ ಭಾಷೆಯಲ್ಲಿ ಕಾಂಡಿ ಅಂತ ಹೇಳೋದು. ಇದು ಬಾಳೆಯ ದಿಂಡು, ಬಾಳೆಯ ದಿಂಡಲ್ಲ ಹಾಗೆ ಹೇಳೋದಾಗಿರ್ಬೇಕು. ಬಾಳೆಯ ದಿಂಡು ಇದನ್ನ ತಂದಿದ್ದಾರೆ. ಇದು ಮೈಸೂರು ಬಾಳೆ ದಿಂಡು ಆಯ್ತಾ. ಇದು ಮೈಸೂರಿದ್ದು, ಅಂದರೆ ಮೈಸೂರಿಂದ ತಂದದ್ದಲ್ಲ, ಮೈಸೂರು ಬಾಳೆಹಣ್ಣಿನ ಬಾಳೆ ದಿಂಡು. ಮೈಸೂರು ಬಾಳೆಹಣ್ಣು ಕೂಡ ನಾವು ತಂದಿದ್ದೇವೆ ಅಂಗಡಿಯಿಂದ. ಎಲ್ಲಿದ್ದದು? ಅಲ್ಲಿ ಈಗ ಮೈಸೂರು ಬಾಳೆಹಣ್ಣು ಅಂತ. ಇದು ಒಂಥರ ಹುಳಿ ಹುಳಿ ಟೇಸ್ಟ್, ತುಂಬ ಚೆನ್ನಾಗಿರ್ತದೆ ಮತ್ತು ಜೀರ್ಣಕ್ಕೆಲ್ಲ ಒಳ್ಳೇದಾಗ್ತದೆ ಈ ಬಾಳೆಹಣ್ಣು. ಆಮೇಲೆ ಚಪಾತಿ ಮಾಡುವಾಗ, ಆಮೇಲೆ ಎಂಥ ಬನ್ಸ್ ಎಲ್ಲ ಮಾಡುವಾಗ ಈ ಬಾಳೆಹಣ್ಣೆ ಹಾಕುದು. ಮೈಸೂರು ಬಾಳೆಹಣ್ಣು ಅಂತ ಹೇಳ್ತೇವೆ ನಮ್ಮ ಕಡೆ. ಈ ಬಾಳೆಹಣ್ಣು, ಈ ಬಾಳೆ ಗಿಡದ ಕಾಂಡಿ, ಅಂದರೆ ಬಾಳೆ ಗಿಡದ ಎಂತ ಹೇಳೋದು, ಇದಕ್ಕೆ ದಿಂಡು ಅಂತ ಹೇಳ್ತಾರೆ. ಈ ದಿಂಡನ್ನು ನನ್ನ ಅತ್ತೆ ಈಗ ತಗೊಂಡು ಬಂದದ್ದು. ಈ ಬೇರೆ ಬಾಳೆ ದಿಂಡೆಲ್ಲ ಬೇಗ ಬೇಯುವುದಿಲ್ಲ, ಇದರ ಬಾಳೆ ದಿಂಡೆಲ್ಲ ಬೇಗ ಬೇಯ್ತದೆ. ಇದು ಸ್ಮೂತ್ ಕೂಡ, ಈ ಥರ ನಮಗೆ ಈ ಹುಟ್ಟಿ ನೋಡುವಾಗಲೇ ಗೊತ್ತಾಗ್ತದೆ ಇದು ಸ್ಮೂತ್. ಇದು ಒಂದು ಲೇಯರ್ ಇಟ್ಟಿದ್ದೇವೆ, ಅಂದರೆ ಈ ಥರದ ಒಂದು ಲೇಯರನ್ನು ಇಟ್ಟಿದ್ದೇವೆ. ನಾಳೆ ಸಾಂಬಾರು ಮಾಡಲಿಕ್ಕೆ ನಾವು ಇವತ್ತೇ ಕಟ್ ಮಾಡಿದರೆ 1 ಲೇಯರ್ 2 ಲೇಯರ್ ಇಟ್ಟರೆ ಇದೊಂದು 2 ದಿನ ಇಡ್ಲಿಕ್ಕೆ ಆಗ್ತದೆ, ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ತಂದಿದ್ರ. ಇದನ್ನು ತರುವಾಗ ನನಗೆ ಒಂದು ಮನಸ್ಸಿಗೆ ಆಯ್ತು, ಇದರದೊಂದು ಚಿಪ್ಸ್, ಇದರ ಮೇಲಿನ ಇದು ತಂದರೆ, ಇದು ತಂದರೆ ಚಿಪ್ಸ್ ಮಾಡ್ಬೋದಿತ್ತಲ್ಲ ಅಂತ ಆಯಿತು. ಅದಕ್ಕೋಸ್ಕರ ಇದರ ಒಂದು ಸ್ಪೆಷಲ್ ಚಿಪ್ಸ್ ಮಾಡುವ ಅಂತ ಹೊರಟಿದ್ದೇವೆ ನಾವೀಗ. ಇದು ಪಲ್ಯ ಮಾಡುವಾಗ ನನಗಾದರೆ ವಿಡಿಯೋ ಮಾಡ್ತೇನೆ. ಬಟ್ ಯಾವುದೇ ಬಾಳೆಯ ದಿಂಡಲ್ಲಿ ಪಲ್ಯ ಮಾಡುವುದಕ್ಕಿಂತಲೂ ಮೈಸೂರು ಬಾಳೆಯ ದಿಂಡಿನ ಪಲ್ಯ ತುಂಬ ಚೆನ್ನಾಗಾಗ್ತದೆ, ತುಂಬ ಮೃದುವಾಗಿ ಬೇಯ್ತದೆ. ಆಮೇಲೆ ಇದು ಬೇಯಿಸುವಾಗ ಬೀಂಬುಳಿ ಅಂತ ಸಿಗ್ತದಲ್ಲ, ಬೀಂಬುಳಿ ಎಲ್ಲ ಹಾಕಿದ್ರೆ ಅಂತೂ ಉಂಟಲ್ಲ, ಬೀಂಬುಳಿ ಅಂತ ಹೇಳುದು ನಾವು, ನಮಗೆ ಗೊತ್ತಿಲ್ಲ ಅದರ ಹೆಸರು ಬೇರೆ. ಬೀಂಬುಳಿ ಹಾಕಿದ್ರಂತೂ ಇದು ಇನ್ನೂ ಸ್ಮೂತಾಗಿ ಬಿಳಿ ಬಿಳಿಯಾಗಿರ್ತದೆ ಹೋಳುಗಳಾಯ್ತಾ. ಇದನ್ನ ಮೈಸೂರು ಬಾಳೆಯ ದಿಂಡನ್ನು ಮಾಡಿ ನೋಡಿ. ಆಮೇಲೆ ನೋಡಿ ಇದರದ್ದು ಈಗ ನಾವೊಂದು ಸ್ಪೆಷಲ್ ರೆಸಿಪಿ ಮಾಡಲಿಕ್ಕೆ ಹೊರಟದ್ದು. ಯಾವ ರೀತಿ ಅಂತ ಹೇಳಿದರೆ, ಬನ್ನಿ ಇದನ್ನು ಕೊರಿತೇನೆ. ಕೊರಿಯುವಾಗ ನೀನು ಹಾಳು ಮಾಡಬೇಡ. ನೋಡಿ ಇವನು ತೋಟಕ್ಕೆ ಹೋಗಿದ್ದ, ಇವನು ನೋಡಿ ಹೂ ಕೊಯ್ಕೊಂಡೆಲ್ಲ ಬಂದಿದ್ದಾನೆ. ಮದುವೆಗೆ ಕೊಡುದಂತೆ. ಮದುವೆ ಕೊಟ್ಟರೆ ತೊಂದರೆ ಇಲ್ಲ, ಮದುವೆ ಮನೆಗೆ ಹೋಗಿ ಹುಡುಗಿ ಕೊಟ್ಟರೆ ಕಷ್ಟ. ಸುಮ್ಮನೆ ಒಂದು ತಮಾಷೆ ಮಾಡಿದ, ಅವನಿಗೆ ಗೊತ್ತಾಗುದಿಲ್ಲ ಪಾಪ. ನೋಡಿ ಎಷ್ಟು ಚಂದ ಉಂಟು ನೋಡಿ, ಹೂವಿನ ಚಂದವನ್ನು. ಹೂವಿನ ಬಾಣದಂತೆ ಹೇಳು, ಹಾಡು ಹೇಳು. ನೋಡಿ ಇದನ್ನ ನಾವೀಗ ಕೊರಿದು ಯಾವ ರೀತಿ ಕೊರಿಯುವುದು ಅಂತ ನೋಡಿಕೊಳ್ಳುವ ಬನ್ನಿ. ಈ ತರದ ಬಾಳೆ ದಿಂಡಿನ ಸಿಪ್ಪೆ ಅಂತ ಹೇಳುದು ಅಂತ ಗೊತ್ತಿಲ್ಲ, ಬಾಳೆಯ ಸಿಪ್ಪೆ ಅಂತ ಹೇಳ್ಬೇಕಷ್ಟೇ. ನೋಡಿ ಈ ತರ ಇದನ್ನ ಯಾವ ರೀತಿ ಬೇಕಾದ್ರೆ ಕೊರ್ಕೊಳ್ಬೋದು. ಇದಕ್ಕಿಂತ ದಪ್ಪದ ಮೇಲೆ ಇದಾಗಬೇಕು. ಇದು ನಾನೀಗ ಮಗಳನ್ನು ಕಳಿಸಿದ ಕಾರಣ ಈ ಥರದ್ದು ತಂದಿದ್ದಾಳೆ. ತೊಂದರೆ ಇಲ್ಲ, ನೋಡ ಮಾಡುವ. ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಡಿಸೈನ್ ಅಂತೇಳಿ. ನೋಡಿ ಏನು ಕಷ್ಟ ಇಲ್ಲ. ನೋಡಿ ಈ ಥರ ಒಂದು ಭಾಗ ಮಾಡಿಕೊಂಡ್ರೆ ಆಯಿತು. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹೋಳುಗಳನ್ನ ಮಾಡಿಕೊಂಡು ಈ ಥರ, ಅಂದರೆ ಒಳಗಿನ ಪದರ ಮತ್ತು ಹೊರಗಿನ ಪದರ, ಆಚೆ ಈಚೆಯ ಒಂದು ಸಿಪ್ಪೆ ಥರ ಇರ್ತದೆ, ಅದನ್ನು ಈ ಥರ ನಾನು ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಹೋಲ್ಸಾಗಿ ಒಳ್ಳೆ ಡಿಸೈನ್ ಟೈಪ್ ಬಂದಿದೆ ಅಂತೇಳಿ ಇದನ್ನು ನೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಈಗೆಲ್ಲ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿದ್ದೇನೆ. ನೋಡಿ ನೋಡಿ
ಎಲ್ಲ ನೀರು ಎಳೆದಿದೆ. ಈ ನೀರನ್ನೆಲ್ಲ ತಕ್ಕೊಳ್ಬೇಕು. ಇದನ್ನು ತಕ್ಕೊಳ್ಬೇಕಾದ್ರೆ ನಾನು ಇದನ್ನೊಂದು ತಟ್ಟೆಗೆ ಹಾಕ್ಕೊಳ್ತೇನೆ. ತಟ್ಟೆ ತಗೊಂಡಿದ್ದೇನೆ, ಅದರ ನೀರಿನ ಅಂಶ ತೆಗಿಲಿಕ್ಕೋಸ್ಕರ ಒಂದು ಬಟ್ಟೆ ಕೂಡ ಇಟ್ಟುಕೊಂಡಿದ್ದೇನೆ. ನೋಡಿ, ನೀರಲ್ಲಿ ಹಾಕದಿದ್ದರೆ ಇದು ಕೊರ್ದಾಗೋ ಹೊತ್ತಿಗೆ ಎಲ್ಲ ಕಪ್ಪು ಕಪ್ಪಾಗ್ತದೆ. ನೋಡಿ, ಇದು ನೀರು ಎಳ್ಕೊಳ್ಳೋದು ಜಾಸ್ತಿ. ಸ್ವಲ್ಪ ಹಿಂಡಿ ತಗೊಳ್ಳಿ ಈ ಥರ. ನೋಡಿ, ಇದೆಲ್ಲ ನೀರು ಎಳೆದು ಒಂಥರ ಆಗಿದೆ. ಇನ್ನು ಇದನ್ನೆಲ್ಲ ಸ್ವಲ್ಪ ಬಟ್ಟೆಲಿ ಹಾಕ್ಕೊಂಡು ನೀರಿನ ಅಂಶ ತೆಗೆದ್ರೆ ಚೆನ್ನಾಗಿರ್ತದೆ. ನೋಡಿ, ಇದೆಯಲ್ಲ, ಈ ಥರ ಹಿಂಡಿ ತಗೊಳ್ಳಿ. ನೋಡಿ, ಹಿಂಡುವಾಗ ಒಂಥರ ಹತ್ರ ಬಂದಿರ್ತದೆ. ಅದನ್ನು ಈ ಥರ ಬಿಡಿಸ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಬಿಡ್ತದೆ, ತೊಂದರೆ ಇಲ್ಲ. ನೋಡಿ, ಈ ಥರ ಆಗಿರ್ತದೆ. ಇದನ್ನು ಸ್ವಲ್ಪ ಬಟ್ಟೆಲಿ ಹಾಕಿ ನಾವು ಈ ಥರ ಮಾಡಿಕೊಂಡ್ರೆ ನೀರೆಲ್ಲ, ಬಾಳೆಯ ಗಿಡದಲ್ಲಿ ನೀರು ಜಾಸ್ತಿ ಅಲ್ಲ, ನೀವು ನೋಡಿರ್ಬೋದು. ಯಾಕಂದರೆ ಬಾಳೆಯ ಜ್ಯೂಸ್ ತೆಗೆಯುವುದು, ಬಾಳೆಯನ್ನು ಕೊರ್ದಾಗುವಾಗ ಅದರಲ್ಲಿ ಜ್ಯೂಸ್ ಬರೋದು, ಅದೆಲ್ಲ ನೀವು ನೋಡಿರ್ಬೋದು. ಹೆಚ್ಚಾಗಿ ನಾವು ಮಾಡ್ತಾ ಇರ್ತೇವೆ. ನಾವು ಜ್ಯೂಸ್ ಹಾಕಲಿಲ್ಲ ಅಂದರೆ ಎಲ್ಲರೂ ವಿಡಿಯೋ ಹಾಕ್ತಾರೆ ಅಂತ ನಾವು ಹಾಕ್ತಾ ಇರೋದಿಲ್ಲ ಅಷ್ಟೇ. ನೋಡಿ, ಇದೀಗೊಂದು ನೀರಿನ ಅಂಶ ಹೆಚ್ಚಿನದ್ದೆಲ್ಲ ಹೋಯಿತು. ಸ್ವಲ್ಪ ನೀರಿನ ಅಂಶ ಇದ್ದರೆ ಏನಾಗೋದಿಲ್ಲ. ನೋಡಿ, ಸರಿಯಾಗಿದೆ. ನೋಡಿ, ನಾವೀಗ ಇಷ್ಟು ಮಾಡಿಕೊಂಡಿದ್ದೇವೆ. ಜಾಸ್ತಿ ಸಹ ತಗೊಳ್ಬೋದು, ಎಷ್ಟಿದ್ರೂ ಮುಗೀತದೆ, ಖಾಲಿ ಆಗ್ತದೆ. ಕೊರಿಲಿಕ್ಕೊಂದು ಕಷ್ಟ ಬಿಟ್ಟರೆ ಬೇರೆ ಏನು ಕಷ್ಟ ಇಲ್ಲ. ಇದಕ್ಕೋಸ್ಕರ ಒಂದು ಮಸಾಲೆ ತಯಾರು ಮಾಡಿ ಕೊಡುವ ನಾವು. 1 ಸ್ಪೂನಿನಷ್ಟು ಕಾರ್ನ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ. 1-2 ಸ್ಪೂನ್ ಅಂದರೆ ನೀವು ಎಷ್ಟು ತಗೊಂಡಿದ್ದೀರಿ ಅದಕ್ಕೆ ಸರಿಯಾಗಿ ಆಗಬೇಕು ಅಷ್ಟು ಕಾರ್ನ್ ಪೌಡ್ರ್ ತಗೊಂಡಿರಬೇಕು. ನಾನಿಲ್ಲೊಂದು 2 ಸ್ಪೂನ್ ತಗೊಂಡಿದ್ದೇನೆ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಮೈದಾ ತಗೊಳ್ತಾ ಇದ್ದೇನೆ. ಮೈದಾ ಇಲ್ಲಾಂದರೆ ಅಕ್ಕಿ ಹುಡಿ ಕೂಡ ತಗೊಳ್ಬೋದು. ಮೈದಾ ತಗೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಖಾರಕ್ಕೆ ಮೆಣಸಿನ ಹುಡಿ ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಸ್ವಲ್ಪ ಇದ್ರ ಮೇಲೆಲ್ಲ ಹಾಕಿಬಿಡೋದು. ಅದೇ ಈ ಪುಡಿನ ಮಾಡಿ ಇಟ್ಕೊಳ್ಬೋದು, ಅಂದರೆ ಇಷ್ಟೇ ಅಷ್ಟೇ ಅಂತೇಳಿ ಏನಿಲ್ಲ. ಇದು 1 ಸ್ಪೂನೇ ಹಾಕಬೇಕು, 2 ಸ್ಪೂನೇ ಹಾಕಬೇಕು, ಆ ಥರ ಏನಿಲ್ಲ. ಯಾಕೆ ನಾವು ಫಸ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಇದಕ್ಕೆ ಒಮ್ಮೆ ಹಾಕಿದ ನಂತರ ಇದು ಒಮ್ಮೆ ಇದರ ಮೇಲೆ ಬಿದ್ದ ಹುಡಿಯನ್ನು ಪುನಃ ಅದು ಹೊರಗೆ ಹಾಕುವುದಿಲ್ಲ. ಅಂದರೆ ಈಗ ನೀವು ಮೈದಾ ಹಾಕಿದರೆ ಮೈದಾ ಮಾತ್ರ ಈ ರಂಧ್ರದೊಳಗೆ ಹೋಗಿರ್ತದೆ, ಇದರೊಳಗೆ ಮೈದಾ ಮಾತ್ರ ಹೋಗಿರ್ತದೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ, ಪುಡಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ, ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಇದರಲ್ಲಿ ನೀರಿನ ಅಂಶ ಇದ್ದರೆ ನೋಡಿ ಜಾಸ್ತಿ ಹುಡಿ ಅಂಟಿಕೊಳ್ತದೆ. ನೀರಿನ ಅಂಶ ಅಷ್ಟು ಇಲ್ಲದ್ರೆ ಹದ ಅಂಟಿಕೊಳ್ತದೆ. ನಮಗೆ ಸ್ವಲ್ಪ ಅಂಟಿಕೊಂಡ್ರೆ ಸಾಕು, ಅಂದರೆ ಈ ಥರ ಆದರೆ ಸಾಕು. ನೋಡಿ, ಇಷ್ಟು ಮಾಡಿಕೊಂಡಿದ್ದೇವೆ. ನೋಡಿ, ಈ ಥರ ಎಲ್ಲ ಭಾಗಕ್ಕೂ ಹುಡಿ ಅಂಟಿಕೊಂಡಿದೆ. ನೋಡಿ, ಇಷ್ಟೇ ಕೆಲಸ. ಇನ್ನು ಇದನ್ನು ಫ್ರೈ ಮಾಡೋದು. ಬನ್ನಿ ಫ್ರೈ ಮಾಡುವ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗುವ ಇದಕ್ಕೆ ಈ ಥರ ಬಿಡೋದು ಅಷ್ಟೇ. ಇದು ನೋಡಿ, ಕಡಲೆ ಎಣ್ಣೆ ಆದ ಕಾರಣ ಈ ಥರ ಒಂದು ಎಂತ ಹೇಳೋದು, ನೊರೆ 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 ಬರುವುದು ಕಡಲೆ ಎಣ್ಣೆಯಲ್ಲಿ ಅಲ್ಲ. ಕಡಲೆ ಎಣ್ಣೆ ಅಂದರೆ ಕಡಲೆಯಿಂದ ನೆಲಕಡಲೆ ಎಣ್ಣೆ. ನೆಲಕಡಲೆ ಎಣ್ಣೆ ದೊಡ್ಡ ಉರಿಯಲ್ಲೇ ಫ್ರೈ ಮಾಡಿಕೊಳ್ಬೋದು. ನಿಮಗೆ ಇದಕ್ಕೆ ಬೇಕಿದ್ರೆ ಬೇರೆ ಎಂಥ ಗರಂ ಮಸಾಲೆಗಳು ಏನು ಬೇಕಿದ್ರು ಹಾಕ್ಕೊಳ್ಬೋದು. ನಾನೇನು ಹಾಕ್ಕೊಳ್ಳೋದಿಲ್ಲ, ನಾನು ಬರೀ ಉಪ್ಪು, ಮೆಣಸು ಎಲ್ಲ ವಿಡಿಯೋದಲ್ಲಿ ನೋಡಿರ್ಬೋದು. ನಾವು ಹೆಚ್ಚಿನ ಯಾವುದೇ ಗರಂ ಮಸಾಲೆಗಳನ್ನು, ಹೆಚ್ಚಿನ ಮಸಾಲೆಗಳನ್ನು ಏನು ಹಾಕ್ಕೊಳ್ಳುವಂಥದ್ದು ಇಲ್ಲ. ಈಗ ಆಗಿದೆ, ಫ್ರೈ ಆಗಿದೆ, ತೆಗಿತಾ ಇದ್ದೇನೆ. ಗಟ್ಟಿಯಾಗಿದೆ ನೋಡಿ. ನೋಡಿ, ಈಗ 2ನೇ ಟ್ರಿಪ್ಪಿಗೂ ಕೂಡ ಆಯಿತು. ಚಂದ ಫ್ರೈ ಆಗಿದೆ ನೋಡಿ. ತಕ್ಕೊಳ್ತಾ ಇದ್ದೀನಿ.
ಯಾವ ರೀತಿ ಈ ರೆಸಿಪಿನ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೋಡಿದ್ರ ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ. ನೋಡೋಗಳೇ ನೋಡಿ ಎಷ್ಟು ಒಂದು ಸಣ್ಣ ಸಣ್ಣ ಹೋಳುಗಳಾಗಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಬರ್ತದೆ. ಹಾಗೆ ಇದನ್ನು ಇದ್ರ ಜೊತೆ ಮೊಯನಿಸ್ ಜೊತೆ ತಿನ್ಬೋದು, ಅಥವಾ ಹೀಗೆ ತಿನ್ಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ತುಂಬಾ ಟೇಸ್ಟಿಯಾಗಿರುವಂತಹ ಈ ರೆಸಿಪಿನ ನೀವು ಮಾಡಲೇಬೇಕು. ನಿಮ್ಮ ಮನೇಲಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಲೇಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನಾನು ಕೂಡ ಒಂದು ತಿಂದು ತೋರಿಸ್ತೇನೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳೋದನ್ನ ನೀವು ಕೂಡ ಗಮನಿಸ್ಬೋದು. ಅಷ್ಟು ಟೇಸ್ಟಿ ಕೂಡ. ಈ ರೆಸಿಪಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಯಾಕೆ ತಡ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರಹದ ಈಸಿ, ಹೆಲ್ದಿ, ಟೇಸ್ಟಿ ಫುಡ್ಡಿನೊಂದಿಗೆ ಮತ್ತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್. ಅವಳು ಮೊಬೈಲ್ ಇಟ್ಕೊಂಡಿದ್ಲು 1 ಗಂಟೆ ಆಗ, ನಾವೇನು ಬೇಗ ಬೇಗ ತಿಂದುಕೊಂಡಿದ್ದೇವೆ. ಒಂದು ತಗೊಳ್ತಾನೆ ನೀವು ಒಂದು ಈಗಾಲಿ ಹೇಗುಂಟು? ಚೆಂದ ಉಂಟಾ? ತುಂಬ ಚೆನ್ನಾಗಿ ಅಲ್ಲೇ ಹಾಕೋ, ಕೈಗೆಲ್ಲ ಎಣ್ಣೆ ಹಾಕೋಳ್ಬೇಡ. ಬಾಣಲಿಯಲ್ಲಿ ಬೇಯೋ ಮುಂಚೆನೇ ಇವರು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ಕಿತ್ತಾಡ್ಕೊಂಡು ತಿಂತಾ ಇದ್ದಾರೆ ಅಂತ. ಯಾರ ನೆನಪು ಇಲ್ಲದೆ ಸಹ ತಿಂತಾರೆ. ಅಮ್ಮ ಚಂದಾಗಿದೆ. ಅಮ್ಮ ನಾವು ಅಜ್ಜಿಗೆ ಇಟ್ಟಿಲ್ಲ, ಅಜ್ಜಿಗೆ ಬರ್ತಾರೆ. ಹೌದಾ? ಒಂದಾದ್ರೆ ಇಡು. ನಾನು ಇಡ್ತೇನೆ, ಇದು 3. ನಾನು 3 ಇಡ್ತೇನೆ, ನೀನು 1 ಕೊಡು. ಹೌದಣ್ಣ, 1 ಕೊಡು ಅಜ್ಜಿಗೆ. ಅದರದ್ದು ಇಡೀ ಇದ್ದದ್ದು ಕೊಡು. ಇಡೀ ಇಲ್ಲ ಇದರಲ್ಲಿ, ಇದನ್ನು ಕೊಡು ಸಾಕು. ಎಲ್ಲ